ಉಡುಪಿ ಜಿಲ್ಲೆಯಲ್ಲಿ ಮತ್ತೆ ಮಳೆ ಮುಂದುವರೆದಿದೆ. ಜಿಲ್ಲೆಯ ಕಾಪು, ಉಡುಪಿ, ಹೆಬ್ರಿ, ಬೈಂದೂರು, ಕುಂದಾಪುರ ತಾಲೂಕಿನಲ್ಲಿ ನಿರಂತರ ಮಳೆ ಸುರಿಯುತ್ತಿದೆ. ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು, ಮುಂದಿನ 24 ಗಂಟೆಗಳ ಕಾಲ ವ್ಯಾಪಕ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಜಿಲ್ಲೆಯ ನದಿಗಳು ತುಂಬಿ ಹರಿಯುತ್ತಿದ್ದು, ಸ್ವರ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಣೆಕಟ್ಟು ಮೀರಿ ನೀರು ಭೋರ್ಗರೆಯುತ್ತಿದೆ. ಜಿಲ್ಲೆಯ ಎಲ್ಲಾ ನದಿಗಳ ನೀರಿನ ಮಟ್ಟ ಕ್ಷಣಕ್ಷಣಕ್ಕೂ ಏರಿಕೆಯಾಗಿದ್ದು, ಮತ್ತೊಂದು ಸುತ್ತಿನ ನೆರೆಯ ಭೀತಿ ಉಂಟಾಗಿದೆ. ಭತ್ತ ಕೃಷಿಗೂ ನೆರೆ ಆವರಿಸಿದೆ. ಅಡಿಕೆ ತೋಟಕ್ಕೂ ಮಳೆಯಿಂದ ಕೊಳೆರೋಗದ ಭೀತಿ ಆರಂಭವಾಗಿದೆ. ನಮಸ್ಕಾರ. ನಿನ್ನೆ ಸುರಿದಂಥ ಭಾರೀ ಮಳೆಗೆ ನಮ್ಮಲ್ಲಿ ಈಗ ಉಪ್ಪೂರು ಭಾಗದಲ್ಲಿ ನೆರೆ ಬಂದಿದೆ. ಮುಂಜಾಗ್ರತೆ ಕ್ರಮವಾಗಿ ಮನೆ ಜಿಲ್ಲಾಧಿಕಾರಿಗಳು ನಿನ್ನೆ ಶಾಲೆಗೆ ರಜೆ ಘೋಷಣೆ ಮಾಡಿದ್ದರಿಂದ ಯಾವುದೇ ಒಂದು ಸಮಸ್ಯೆಗಳು ಇಲ್ಲ, ಶಾಲೆ ಮಕ್ಕಳಿಗೆ ಸಮಸ್ಯೆಗಳು ಇರುತ್ತಿಲ್ಲ. ಈಗ ಯಾರಾದರೂ ಮನೆಗಳಲ್ಲಿ ಈಗ ನೆರೆಯಿಂದ ಸಮಸ್ಯೆಗೆ ಅಂತ ನೋಡಲಿಕ್ಕೋಸ್ಕರ ನಾನೀಗ ಒಂದು ಕಡೆಯಿಂದ ಹೋಗ್ತಾ ಇದ್ದೀನಿ. ಆ ಥರ ಏನಾದ್ರು ಸಮಸ್ಯೆ ನಾವು ಇಮಿಡಿಯೇಟ್ ನಾವು ಅಗ್ನಿಶಾಮಕ ದಳದೊಂದಿಗೆ ಸೇರ್ಕೊಂಡ್ಬಿಟ್ಟು ಅದನ್ನು ಶಿಫ್ಟ್ ಮಾಡುವ ಕ್ರಮ ಆಗಲಿ ಅಥವಾ ಅವ್ರಿಗೆ ಏನಾದ್ರು ಸಹಾಯ ಮಾಡುವಂಥದ್ದಾಗಲಿ ನೋಡಲಿಕ್ಕೋಸ್ಕರ ಎಲ್ಲ ಇರ್ತಾರೆ. ಹಾಗಾಗಿ ಈ ಭಾಗಕ್ಕೆ ನೋಡೋಣ ಅಂತ ಬಂದೆ. ಇಲ್ಲೇನೋ ಅಂಥ ಸಮಸ್ಯೆ ಇಲ್ಲ, ಬಟ್ ಆ ಕಡೆ ಸೈಡಲ್ಲಿ ನೋಡಬೇಕು. ಬಟ್ ಅಲ್ಲಿ ಆ ಕಡೆ ಹೆಬ್ರಿ ಭಾಗದಲ್ಲಿ ಮತ್ತು ಕಾರ್ಕಳ ಭಾಗದಲ್ಲಿ ಭಾಳ ಮಳೆ ಸುರಿದ್ರಿಂದ ಈ ಭಾಗದಲ್ಲಿ ನೆರೆ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಒಂದೊಂದೇ ಪರಿಶೀಲನೆ ಮಾಡೋಕ್ಕೆ ಹೋಗ್ತದೆ. ಶಿಫ್ಟಿಂಗ್ ಏನಾಗಿಲ್ಲ ಈವರೆಗೆ ಏನಾಗಲಿಲ್ಲ. ರಾತ್ರಿ ಆ್ಯಕ್ಚುಲಿ ಸ್ವಲ್ಪ 2:30 ಗಂಟೆ ಮಧ್ಯರಾತ್ರಿಲಿ ನೆರೆ ಏರಿತ್ತು. ಆ ಸಂದರ್ಭದಲ್ಲಿ ನಮ್ಮ ವಿಲೇಜ್ ಅಕೌಂಟ್ಸ್ ಬಂದುಬಿಟ್ಟು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ ಮಧ್ಯರಾತ್ರಿ. ನನಗೆ 3 ಗಂಟೆಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಸಮಸ್ಯೆ ಇಲ್ಲ. ಇನ್ನೇನಾದರೂ ಮತ್ತೆ ಜಾಸ್ತಿ ಏರ್ತಾ ಇರೋದ್ರಿಂದ ಈಗ ಮತ್ತೆ